ದೇಶಾದ್ಯಂತ ಭಾರೀ ವಿವಾದಕ್ಕೆ ಕಾರಣವಾಗಿದ್ದ ನೀಟ್ ಮರುಪರೀಕ್ಷೆ ನಡೆದಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ನಡೆದ ಪರೀಕ್ಷೆ ಕಟ್ಟುನಿಟ್ಟಾಗಿ ನಡೆಸಲಾಯಿತು. ಸುಮಾರು 22 ಲಕ್ಷ ವಿದ್ಯಾರ್ಥಿಗಳು ಬರೆದ ಪರೀಕ್ಷೆಗೆ ಎನ್ಟಿಎ ಭಾರೀ ಭದ್ರತೆ ಒದಗಿಸಿತ್ತು. ಆದರೆ ಇಷ್ಟೆಲ್ಲ ಕಟ್ಟುನಿಟ್ಟಿನ ನಿಯಮಗಳ ನಡುವೆ ಬೆಂಗಳೂರಿನ ಪರೀಕ್ಷಾ ಕೇಂದ್ರಗಳಲ್ಲಿ ಭಾರೀ ಹೈಡ್ರಾಮಾ, ವಿದ್ಯಾರ್ಥಿಗಳ ಕಣ್ಣೀರಿನ ದೃಶ್ಯಗಳು ಕಂಡುಬಂದವು. ಬೆಂಗಳೂರಿನಲ್ಲಿ ಬಿಗಿ ಭದ್ರತೆಯಲ್ಲಿ ನಡೆದ ನೀಟ್ ಪರೀಕ್ಷೆ 3 ನಿಮಿಷ ತಡವಾಗಿ ಬಂದರೂ ಕೇಂದ್ರದೊಳಗೆ ಬಿಡದ ಸಿಬ್ಬಂದಿ. ಪರೀಕ್ಷಾ ಕೇಂದ್ರದ ಬಳಿ ಹೈಡ್ರಾಮಾ, ವಿದ್ಯಾರ್ಥಿಗಳ ಕಣ್ಣೀರು. ದೇಶಾದ್ಯಂತ ಬಿಗಿ ಭದ್ರತೆಯಲ್ಲಿ ಪರೀಕ್ಷೆಗಳು ನಡೆದಿದ್ರೆ ಮತ್ತೊಂದು ಕಡೆ ಬೆಂಗಳೂರಿನ ಪರೀಕ್ಷಾ ಕೇಂದ್ರಗಳಲ್ಲಿ ಗೊಂದಲ ಮತ್ತು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಎನ್ಟಿಎ ನಿಯಮಾವಳಿ ಪ್ರಕಾರ ಮಧ್ಯಾಹ್ನ 1:30 ಒಳಗೆ ಪರೀಕ್ಷಾ ಕೇಂದ್ರದ ಗೇಟ್ ಬಂದ್ ಮಾಡಬೇಕಾಗಿತ್ತು. ಆದರೆ ಆರ್ಸಿ ಕಾಲೇಜಿನ ಕೇಂದ್ರದಲ್ಲಿ ಕೇವಲ 3 ನಿಮಿಷ ತಡವಾಗಿ ಬಂದಿದ್ದ 2 ವಿದ್ಯಾರ್ಥಿಯರನ್ನ ಪರೀಕ್ಷಾ ಕೇಂದ್ರದ ಒಳಗೆ ಬಿಡಲು ಸಿಬ್ಬಂದಿ ನಿರಾಕರಿಸಿದ್ರು. ಗೇಟ್ ಬಂದ್ ಆಗಿದ್ದನ್ನ ನೋಡಿ ಆತಂಕಗೊಂಡ ವಿದ್ಯಾರ್ಥಿನಿಯರು ಒಳಗೆ ಹೋಗಲು ಗೇಟ್ ಹತ್ತಿ ಆವರಣದ ಒಳಗೆ ಜಿಗಿಯಲು ಯತ್ನಿಸಿದ್ರು. ಆದ್ರೆ ಇದಕ್ಕೆ ಸಿಬ್ಬಂದಿ ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ಕಣ್ಣೀರಿನಲ್ಲಿ ಪರೀಕ್ಷಾ ಕೇಂದ್ರದಿಂದ ವಾಪಸ್ ತೆರಳಿದ್ರು. ಇನ್ನು ಮಲ್ಲೇಶ್ವರಂನ ಪರೀಕ್ಷಾ ಕೇಂದ್ರಕ್ಕೆ ಟ್ರಾಫಿಕ್ನಿಂದಾಗಿ ಕೆಲ ವಿದ್ಯಾರ್ಥಿಗಳು ತಡವಾಗಿ ಆಗಮಿಸಿದ್ರು. ಅರಮನೆ ಮೈದಾನದಲ್ಲಿ ನಡೆದಿದ್ದ ಕಾಂಗ್ರೆಸ್ ಸಮಾವೇಶದಿಂದ ತಡವಾಗಿ ಬಂದಿರೋದಾಗಿ ತಿಳಿಸಿದ್ರು. ಪರೀಕ್ಷಾ ಸಿಬ್ಬಂದಿ ಪರೀಕ್ಷೆ ಬರೆಯಲು ಅವಕಾಶ ನೀಡಲಿಲ್ಲ. ಮಕ್ಕಳ ಭವಿಷ್ಯದ ಪ್ರಶ್ನೆ ದಯವಿಟ್ಟು ಬಿಟ್ಟು ಬಿಡಿ ಅಂದ್ರು. ಕಲ್ಲು ಮನಸ್ಸಿನ ಸಿಬ್ಬಂದಿ ಮಾತ್ರ ಅದಕ್ಕೆ ಸೊಪ್ಪು ಹಾಕಲಿಲ್ಲ. ಇತ್ತ ನೆಲಮಂಗಲ ಮಾರ್ಗದಲ್ಲಿ ರೈಲು ತಾಂತ್ರಿಕ ದೋಷದಿಂದ ಕೆಟ್ಟು ನಿಂತಿದ್ರಿಂದ ನೂರಾರು ವಿದ್ಯಾರ್ಥಿಗಳು ಸಕಾಲಕ್ಕೆ ಬರಲಾಗದೆ ಪರದಾಡಿದ್ರು. ಇನ್ನು ಮಾಗಡಿ ಮೂಲದ ಮತ್ತೊಬ್ಬ ವಿದ್ಯಾರ್ಥಿನಿ ಕಳೆದ ಬಾರಿಯ ಹಳೆಯ ಹಾಲ್ ಟಿಕೆಟ್ ತಂದು ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ರು. ಪರಿಶೀಲನೆ ವೇಳೆ ಹಳೆ ಹಾಲ್ ಟಿಕೆಟ್ ಪತ್ತೆ ಆಗಿದ್ರಿಂದ ಆಕೆಗೂ ಪರೀಕ್ಷೆ ಮಿಸ್ ಆಯಿತು. ಕಣ್ಣೀರು ಹಾಕ್ತಿದ್ದ ಆಕೆಗೆ ಸ್ಥಳೀಯ ಪೊಲೀಸರು ಧೈರ್ಯ ಹೇಳಿ ವಾಪಸ್ ಕಳುಹಿಸಿದ್ರು. ಬಯೋ ಈಸಿ ಇತ್ತು, ಕೆಮಿಸ್ಟ್ರಿ ಮಾಡ್ರೇಟ್, ಫಿಸಿಕ್ಸ್ ನನಗೆ ಟಫ್ ಅನಿಸಿದೆ. ಐ ಡೋಂಟ್ ನೋ ಅಬೌಟ್ ಅದರ್ಸ್. ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಕಷ್ಟ ಅನ್ನಿಸ್ತು ನನಗೆ. ನಂಗೆ ಹಂಗೆ ಅನ್ನಿಸ್ತು. ಬರ್ದೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಗುಲ್ಬರ್ಗ ಎಕ್ಸಾಮು ಅಂದ್ಕೊಂಡಿದ್ದಷ್ಟು ಟಫ್ ಇರಲಿಲ್ಲ, ಚೆನ್ನಾಗಿ ನಡೀತು. ಫಿಸಿಕ್ಸು ಸ್ವಲ್ಪ ಟಫ್ ಮಾಡಿದರು, ಬಟ್ ಅದನ್ನ ಬಿಟ್ಟರೆ ಓಕೆ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ಗಿಂತ ಫಿಸಿಕ್ಸ್ ಸ್ವಲ್ಪ ಟಫ್ ಇತ್ತು, ಬಯಾಲಜಿ ಸೇಮು, ಏನೂ ಅಷ್ಟೊಂದೇನು ಡಿಫ್ರೆನ್ಸ್ ಗೊತ್ತಾಗಿಲ್ಲ. ಕ್ವಶನ್ ಓವರ್ ಆಲ್ ಪೇಪರ್ ನೋಡಿದ್ರೆ ಆಲ್ಮೋಸ್ಟ್ ಸೇಮೇ ಇತ್ತು, ಬಟ್ NCERT ಸ್ವಲ್ಪ ಡೀಪಾಗಿ ಕೇಳಿದರು ಈ ಸತಿ. ಎಲ್ಲೆಲ್ಲಿಂದ ಕೇಳಲ್ಲ ಅಂದ್ಕೊಂಡಿರಲಿಲ್ಲ, ಅಲ್ಲೆಲ್ಲಿಂದ ಸ್ವಲ್ಪ ಕ್ವಶನ್ಸ್ ಕೇಳಿದರು. ಒಟ್ನಲ್ಲಿ ಈ ಬಾರಿಯ ನೀಟ್ ಮರುಪರೀಕ್ಷೆ ಅತ್ಯಂತ ಪಾರದರ್ಶಕ ಮತ್ತು ನ್ಯಾಯಸಮ್ಮತವಾಗಿ ನಡೆಯಲು ಅಗತ್ಯ ಕ್ರಮ ಕೈಗೊಂಡಿದ್ದೇನೋ ನಿಜ. ಆದ್ರೆ 3 ನಿಮಿಷಗಳ ವಿಳಂಬ ಹಾಗೂ ಟ್ರಾಫಿಕ್ ಸಮಸ್ಯೆಯಿಂದ ಹಲವು ವಿದ್ಯಾರ್ಥಿಗಳ 1 ವರ್ಷದ ಪರಿಶ್ರಮ ನೀರಿನಲ್ಲಿ ಹೋಮ ಮಾಡಿದಂತಾಗಿದ್ದಂತೂ ಬೇಸರದ ಸಂಗತಿ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.